ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಆರ್ ಸಿ ಬಿ ಮ್ಯಾಚಸ್, ಹೋಮ್ ಮ್ಯಾಚಸ್ನ ಟಿಕೆಟ್ಸ್ಗಳು ಓಪನ್ ಆಗಿದೆ. ಆ್ಯಂಡ್ ಫಸ್ಟ್ ಮ್ಯಾಚ್ ಏನಿದೆಯಲ್ಲ, ಸೊ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್, ಸೊ ಆ ಮ್ಯಾಚ್ನ ಒಂದು ಟಿಕೆಟ್ಸ್ಗಳು ಸೊ ಆರ್ ಸಿ ಬಿಯ ಅಫಿಷಿಯಲ್ ವೆಬ್ಸೈಟಲ್ಲಿ ಓಪನ್ ಆಗಿದೆ. ಸೊ ನೋಡೋಣ ಬನ್ನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಬುಕ್ ಮಾಡಿಕೊಂಡು ಸ್ಟೇಡಿಯಮ್ಗೆ ಹೋಗಬೇಕು ಅಂತಿದ್ರೆ ಸೊ ದಯವಿಟ್ಟು ಸೊ ಇವಾಗ ಓಪನ್ ಆಗಿದೆ, ಬುಕ್ ಮಾಡ್ಕೊಬಹುದು. ಆ್ಯಂಡ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಫಸ್ಟು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಂಬರ್ ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಟಿಕೆಟ್ಸ್ ಬುಕ್ ಮಾಡಬೇಕು ಅಂತಂದರೆ ನಂಬರ್ ಹಾಕಿ ಸೊ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕಿದಾದ್ಮೇಲೆ ಫಸ್ಟ್ ನಿಮಗೆ ಈ ಒಂದು ಪಾಪಪ್ ಬರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದೆ. ಅಂದರೆ ಒಬ್ಬರಿಗೆ ಅಂದರೆ ಒಂದು ಐಡಿಯಿಂದ 2 ಟಿಕೆಟ್ ಮಾತ್ರ ಅಲ್ಲಿ ಸೋಲ್ಡ್ ಮಾಡ್ತಿದ್ದಾರೆ. ಜೊತೆಗೆ 2 ವರ್ಷಕ್ಕಿಂತ ಮೇಲೆ ಇದ್ದವ್ರಿಗೆ ಸೊ ಟಿಕೆಟ್ಸ್ಗಳು ಬೇಕೇ ಆಗುತ್ತೆ. ಸೊ ಟಿಕೆಟ್ಸ್ ತೊಗೊಂಡೇ ಒಳಗಡೆ ಕರ್ಕೊಂಡು ಹೋಗಬೇಕಾಗುತ್ತೆ ಮಕ್ಕಳನ್ನು, 2 ವರ್ಷಕ್ಕಿಂತ ಮೇಲೆ ಇರೋವಂಥವ್ರಿಗೆ, 2 ವರ್ಷ ಅಥವಾ 2 ವರ್ಷಕ್ಕಿಂತ ಮೇಲೆ. ಸೊ ಇದ್ರ ಜೊತೆಗೆ ಸೊ ಟಿಕೆಟ್ಸ್ ಏನು ಬುಕ್ ಮಾಡಿರ್ತೀರ ಅದು ಕ್ಯಾನ್ಸಲ್ ಆಗಂಗಿಲ್ಲ. ಆ್ಯಂಡ್ ಮತ್ತು ರೀಫಂಡು ಕೂಡ ಆಗೋದಿಲ್ಲ, ಇದು ಗಮನದಲ್ಲಿರಲಿ. ಓಕೆ, ಸೊ ಇದಾದಮೇಲೆ ನೋಡ್ತಾ ಇದ್ರಿ ನೀವು. ಸೊ ವೆಡ್ನೆಸ್ಡೇ ಏಪ್ರಿಲ್ 2ನೇ ತಾರೀಕು ಇರುವಂಥ ಮ್ಯಾಚು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸು. ಸೊ ಇದರಲ್ಲಿ ನೋಡ್ತಾ ಇದ್ದರೆ ಸೊ ಇಲ್ಲಿ ನಿಮ್ಗೆ ಗೊತ್ತೇ 2300 ರೂಪಾಯಿಂದ ಸೊ ಮ್ಯಾಕ್ಸಿಮಮ್ 15,000 ಗಂಟ ಇದರಲ್ಲಿ ಟಿಕೆಟ್ಸ್ನ ಅವರು ಸೇಲ್ ಮಾಡ್ತಿದ್ದಾರೆ. ನಾನು ಮಿನಿಮಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಮ್ಯಾಕ್ಸಿಮಮ್ ಒಬ್ಬರಿಗೆ 2 ಟಿಕೆಟ್ ಮಾತ್ರ ಇದೆ. ನಾನು ಇಲ್ಲಿ ಜಸ್ಟ್ ಒಂದಂತ ಹಾಕ್ತೀನಿ, ನೋಡೋಣ ಏನಂತ. ಓಕೆ, ಬಂತು ನೋಡಿ. ಅಂದರೆ ಟಿಕೆಟ್ಸ್ ಇಲ್ಲ ಅಂತ ಬರ್ತಿದೆ. ಸಾರಿ, ಸೀಟ್ಸ್ ಆರ್ ನಾಟ್ ಅವೈಲೇಬಲ್, ಪ್ಲೀಸ್ ಟ್ರೈ ಅನದರ್ ಸ್ಟ್ಯಾಂಡ್, ಆಲ್ಟರ್ನೇಟ್ ಸ್ಟ್ಯಾಂಡ್ ಅಂತ ತೋರಿಸ್ತಿದೆ. ಸೊ 2300ದಂತೂ ಇಲ್ಲ. ಕೆಳಗಡೆಯಿಂದನೇ ಶುರು ಮಾಡ್ತೀನಿ. ಓಕೆ, 3300 ಇಲ್ಲ, 3300. ಡಿ ಕಾರ್ಪೊರೇಟ್ ಸ್ಟ್ಯಾಂಡು ಇಲ್ಲ, ಬಿ ಸ್ಟ್ಯಾಂಡು ಇಲ್ಲ, ಆ್ಯಂಡ್ ಎ ಸ್ಟ್ಯಾಂಡು ಇಲ್ಲ. ಅಟ್ಲೀಸ್ಟ್ ಸಿ ಸ್ಟ್ಯಾಂಡ್ ಇದೆಯಾ? ಸೊ ಅದು ಸಿ ಸ್ಟ್ಯಾಂಡು ಇಲ್ಲ. 4000ದ್ದು ಅದು ಇಲ್ಲ. 15,000 ಇದು ಕೂಡ ಇಲ್ಲ. ಇನ್ಯಾವ ಸ್ಟ್ಯಾಂಡು, ಇನ್ನೇನು ಸೇಲ್ ಮಾಡ್ತಿದ್ದಾರೆ ಇವರು? ಯಾವುದೋ 10,000ದ್ದಿದೆ. ಸೊ ಇದರಲ್ಲಿ ನೋಡಿ ಒಂದೇ ಒಂದು ಸೀಟ್ ಬ್ಯಾಲೆನ್ಸ್ ಇದೆ. ಇಲ್ಲಿ ಒಂದಿದೆ ನೋಡಿ, ಇದನ್ನು ನೋಡೋಣ, ಇದೆಷ್ಟು, ಇದು ನೋಡೋಣ, ಚೆಕ್ ಮಾಡೋಣ. ಪ್ರೊಸೀಡ್, ಸೆಲೆಕ್ಟ್ ಸೀಟ್ ಈಸ್ ನಾಟ್ ಅವೈಲೇಬಲ್. ಇನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಇದು ಮಾಡ್ತಾರೆ ಇವರು? ನೋಡಿ, ಯಾವ ಒಂದು ಸ್ಟ್ಯಾಂಡ್ ಸೀಟ್ಗಳು ಕೂಡ ಇಲ್ಲಿ ಸೀಟ್ ನಾಟ್ ಅವೈಲೇಬಲ್ ಅಂತಲೇ ತೋರಿಸ್ತಾ ಇದೆ. ಅದೇನು ಅಂತಲೇ ಗೊತ್ತಿಲ್ಲ ಗುರು, ಇದೇನಕ್ಕಾರ ಸೇಲ್ ಮಾಡ್ತಾರೆ ಅರ್ಥ ಆಗಲ್ಲ ಇವರು. ರಿಫ್ರೆಶ್ ಮಾಡಿ ನೋಡೋಣ ಒಂದು ಸಾರಿ. ಯಾವುದ್ರಲ್ಲೂ ಇಲ್ಲ, ಎಂಥದ್ದು ಇಲ್ಲ. ಹೀಗೆ 4,000ದ್ದು ಇಲ್ಲ, 3,300ದ್ದು ಇಲ್ಲ, 2,300ರಂತೂ ಚಾನ್ಸೇ ಇಲ್ಲ. ಮೊದಲೇ ಟಿಕೆಟ್ಗಳು ಒಳ್ಳೆ ಮುಕ್ಕಳರಂಗೆ ಐತೆ. ಸೊ ಇದು ನೋಡಿದ್ರೆ ಒಂದು ಸೀಟ್ಸ್ ಅಟ್ಲೀಸ್ಟ್ 2,300ದ್ದು ಕೂಡ ಸಿಗೋದಿಲ್ಲ. ಎಲ್ಲ ಬ್ಲ್ಯಾಕಲ್ಲಿ ಮಾರ್ತಾರ ಅಂತ ಅರ್ಥ ಆಗ್ತಿದೆ ನನಗೆ. ಅದೇನಕ್ಕೆ ಓಪನ್ ಮಾಡ್ತಾರೆ ಸುಮ್ಮನೆ ಟಿಕೆಟ್ಸೇ ಇಲ್ಲ ಅಂತಂದರೆ ಅಂತ ಅರ್ಥ ಆಗ್ತಿಲ್ಲ. ಯಾವ ಸ್ಟ್ಯಾಂಡು ಇಲ್ಲ, ಅಟ್ಲೀಸ್ಟು ಒಂದಾದ್ರೂ ಇದೆಯಾ ಹೋಗಲಿ. ಅದು ಇರೋದು ಕೂಡ ನಾಟ್ ಅವೈಲೇಬಲ್ ಅಂತ ತೋರಿಸುತ್ತೆ ನೋಡಿ. ಯಾವ ಸ್ಟ್ಯಾಂಡಲ್ಲೂ ಕೂಡ ಇಲ್ಲ. ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ಯಾವಾಗ ಅಂದರೆ ಓಪನ್ ಮಾಡೋದೇ ಒಂದು ಅರ್ಧ ಗಂಟೆ ಓಪನ್ ಮಾಡ್ತಾರೆ ಅಷ್ಟೇ. ಸೊ ಇಷ್ಟು ಬೇಗ ಖಾಲಿ ಆಗೋಕ್ಕೆ ಚಾನ್ಸೇ ಇಲ್ಲ. ಇದು ಎಲ್ಲ ಬ್ಲ್ಯಾಕಲ್ಲಿ ಮಾರುವಂಥ ಪ್ರಯತ್ನ ಅಂತ ನನಗೆ ಅನ್ಸುತ್ತಪ್ಪ. ಇಲ್ಲಾಂದರೆ ಇನ್ನೇನಿದೆ ಇದು. ಓಕೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ಅವಾಗವಾಗ. ನಾನು ಜಸ್ಟ್ ಒಂದು 5 ಮಿನಿಟ್ಸ್ ಮುಂಚೆ ಓಪನ್ ಮಾಡಿದಾಗ ಸೊ 10,000 ಒಂದು 2 ಸೀಟ್ ಇತ್ತು. ಸೊ ಅದು ಇವಾಗ 1 ತೋರಿಸ್ತಿದೆ, ಬಟ್ ಅದು ಬುಕ್ಕು ಆಗ್ತಾಯಿಲ್ಲ. ಸೊ ಅವಾಗಲೂ ಕೂಡ ಬುಕ್ ಆಗ್ತಿತ್ತೇನೋ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡಿಲ್ಲ. ಬಟ್ ಇವಾಗ ಟ್ರೈ ಮಾಡಿದ್ರೆ ಅದರಲ್ಲಿ ತೋರಿಸ್ತಾನೆ ಇಲ್ಲ. ಸೊ ಎಲ್ಲ ಕಡೆಗೂ ನಾಟ್ ಅವೈಲೇಬಲ್, ಸೀಟ್ ನಾಟ್ ಅವೈಲೇಬಲ್ ಅಂತಲೇ ಬರ್ತಿದೆ. ಯಾವ ಸ್ಟ್ಯಾಂಡು ಕೂಡ ತೋರಿಸ್ತಾ ಇಲ್ಲ. ಆ್ಯಂಡ್ ಇವ್ರು ಟಿಕೆಟ್ ಪ್ರೈಸ್ ನೋಡ್ತಾ ಇದ್ದರೆ ನೀವು ಗೊತ್ತಿರೋಂಗೆ 2,300 ಮಿನಿಮಮ್ ಇದೆ. ಆ್ಯಂಡ್ ಮ್ಯಾಕ್ಸಿಮಮ್ 48,000 ಏನೋ ಇದೆ ಅದು. ಸೊ ಅದು 48,053-54 ಗಂಟೆ ಹೋಗುತ್ತೆ. ಆ್ಯಂಡ್ ಈ 2,300ದು ಸೊ 2,900 ಗಂಟೆ ಹೋಗುತ್ತೆ. ಸೊ ಹೆವಿ ಕಾಸ್ಟ್ಲಿ ಇದೆ. ಬಟ್ ಇದ್ರ ಬದಲು ನನ್ನ ಪ್ರಕಾರ ಏನು ಅನಿಸುತ್ತೆ ಅಂತಂದರೆ, ಈ ಬೆಂಗಳೂರು ಹೋಮ್ ಮ್ಯಾಚಸ್ನ ಬಿಟ್ಟು ಸೊ ಬೆಂಗಳೂರು ಯಾವ ಒಂದು ಬೇರೆ ಒಂದು ಸಿಟಿಗೆ ಹೋಗಿ ಆಡುತ್ತಲ್ಲ, ಇವಾಗ ಎಕ್ಸಾಂಪಲ್ ಹೈದರಾಬಾದು ಅಥವಾ ಚೆನ್ನೈನೋ ಆ ಕಡೆ ಈ ಕಡೆಗೆ, ಸೊ ಅಂಥ ಕಡೆಯೇ ಟಿಕೆಟ್ನ ಬೈ ಮಾಡಿ ಸೊ ಅದೇ ಸ್ಟೇಡಿಯಮಲ್ಲಿ ನೋಡಿ, ಜೊತೆಗೆ ಅಲ್ಲಿರೋವಂಥ ಸಿಟಿಗಳನ್ನು ಸುತ್ತಾಡ್ಕೊಂಡು ಬಂದರೆ ಒಂದು ಒಳ್ಳೆ ಟ್ರಿಪ್ ಆದರೂ ಆಗುತ್ತೆ. ಸೊ ಇವ್ರದ್ದು 6,000, 7,000, 8,000 ಈ ಎಲ್ಲ ಕೊಟ್ಬಿಟ್ಟು ಹೆಂಗೆ ನೋಡೋಕ್ಕಾಗುತ್ತೆ ಗುರು? ಸೊ ಬೇರೆದೊಂದು ಸಿಟಿನಲ್ಲಿ ಆದರೆ ಸೊ ಆರಾಮಾಗಿ ನಾವು ಹೋಗಿ ಬುಕ್ ಶೋನಲ್ಲಿ ಅಲ್ಲಿ ಇಲ್ಲಿ ಬುಕ್ ಮಾಡ್ಕೊಂಡ್ರೆ ಆರಾಮಾಗಿ ಬಂದುಬಿಡುತ್ತೆ. ಈ ರೇಂಜಿಗೆಲ್ಲ ಕಷ್ಟ ಇಲ್ಲ ಬೇರೆ ಕಡೆಗೆ. ಇಲ್ಲಿ ಸಿಕ್ಕಾಪಟ್ಟೆ ನೋಡಿ ಟಿಕೆಟ್ಗಳಂತೂ ಬ್ಲಾಕಲ್ಲೆಲ್ಲ ಮಾರ್ತಾರೆ. ಈಗ ಡೈರೆಕ್ಟಾಗಿ ಆರ್ ಸಿ ಬಿನೇ ಹೊಣೆ ಅಂತ ನಾನು ಹೇಳಲ್ಲ, ಬಟ್ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡಬೇಕಲ್ವೇ. ಸೊ ಅದು ಮಾಡ್ತಿದ್ದಾರೆ ಅಷ್ಟೇ. ಸೊ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ತಾಯಿರಿ. ಸೊ ಅವಾಗವಾಗ ಓಪನ್ ಮಾಡ್ತಾರೆ ಇವರು. ಜಸ್ಟ್ ಇದೊಂದು ಸ್ವಲ್ಪ ಗಿಮಿಕ್ ರೀತಿನಲ್ಲಿ ಮಾಡ್ತಾರೆ. ಸೊ ನೀವು ಬೇಕಾದರೆ ಆಮೇಲೆ ಚೆಕ್ ಮಾಡ್ಕೊಂಡ್ರೆ ಸಿಗ್ಬೋದು. ಓಕೆ, ಬಾಯ್.